ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೆ ನಮಸ್ಕಾರ. ನಾನು ಜಿಕೆ ಮುಜಾಹಿದ್ ಖಾನ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ. ಈ ಪವಿತ್ರ ರಂಜಾನ್ ಹಬ್ಬದ ಹಾಗೂ ಉಗಾದಿ ಹಬ್ಬದ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ದಾವಣಗೆರೆ ಜಿಲ್ಲೆ ಜನತೆಗೆ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಇವತ್ತು ಈ ಪ್ರೆಸ್ ಮೀಟಿಗೆ ಬರುವ ಉದ್ದೇಶ ಏನಂದರೆ, ನಮ್ಮ ಸ್ನೇಹಿತರಾದಂಥ ಅಬ್ದುಲ್ ಬಾರಿಯವರು ತಿಳಿಸ್ತಾರೆ. ಆತ್ಮೀಯ ನನ್ನ ಎಲ್ಲ ಕರ್ನಾಟಕದ ಶತಕೋಟಿ ಕನ್ನಡಿಗರಿಗೆ ನಮಸ್ಕರಿಸುತ್ತಾ, ಈ ದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದರೆ, JK ಮುಜಾಹಿದ್ ಖಾನ್ರವರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯುತ್ತಾ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟು ಯಾವುದೇ ಒಂದು ಹುದ್ದೆ, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ, ಪ್ರತಿಫಲ ಇಲ್ಲದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ದುಡುಕೊಂಡು ಬಂದಿರ್ತಾರೆ. ಆದ ಕಾರಣ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಧುರೀಣರು, ಸಚಿವರು, ಶಾಸಕರು ಎಲ್ಲರೂ ಕೂಡ JK ಮುಜಾಹಿದ್ ಖಾನ್ರವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಒಂದು ಉನ್ನತ ಸ್ಥಾನವನ್ನು ನೀಡುವುದರ ಮೂಲಕ ಇವರ ಈ ಪಕ್ಷದ ನಿಷ್ಠಾವಂತ ಸೇವೆಗೆ ತಾವೆಲ್ಲರೂ ಸ್ಪಂದಿಸ್ತೀರಾ ಅಂತ ಹೇಳುತ್ತಾ, ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳ ವಿರುದ್ಧ ಕನ್ನಡ ಹೋರಾಟಗಳ ಪರವಾಗಿ ನಮ್ಮ JK ಮುಜಾಹಿದ್ ಖಾನ್ರವರು ಹೋರಾಟವನ್ನು ಮಾಡುತ್ತಾ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೂ ಅದರಲ್ಲಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಬಲಗೈ ಬಂಟರಾಗಿ ಹಲವಾರು ಅವರ ಚುನಾವಣೆಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಯಾವುದೇ ಪ್ರತೀಕ್ಷೆ ಇಲ್ಲದೆ ಅವರು ಈ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಸಾಮಾಜಿಕ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ SS ಮಲ್ಲಿಕಾರ್ಜುನರವರಾಗಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ಪ್ರಭಾ ಮಲ್ಲಿಕಾರ್ಜುನರವರು ಅತ್ಯಂತ ಜಯಭೇರಿಯಾಗಿ ಅವರು ಗೆಲುವು ಸಾಧಿಸುವ ಮುಖಾಂತರ ಇವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನ, ಉನ್ನತ ಸ್ಥಾನ ಸಿಗಲಂತೆ ಹೇಳಿ ಹಾರೈಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದೆ ಅಂತೇಳಿ ನಾನು ಭಾವಿಸುತ್ತಾ, ಈ ಪತ್ರಿಕಾಗೋಷ್ಠಿಯನ್ನು ನಾನು ಅಬ್ದುಲ್ ಬಾರಿ ಆದಂಥ ನಾನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.